ಗೈಸ್ ನಮಸ್ಕಾರ. ಲಾಸ್ಟ್ ವೀಕ್ ಪವರ್ ಪರ್ಬ ಆದ ನಂತರ ಈಗ ನಾನು ಮಣಿಪಾಲಿಗೆ ಬಂದಿದ್ದೇನೆ. ಮಣಿಪಾಲಲ್ಲಿ ಈಗ ಮಣಿಪಾಲ್ ಗ್ರೀನ್ಸಲ್ಲಿ ನಮ್ಮ ಸಂತೆ ಹೇಳಿ ಆರ್ಗನೈಸ್ ಮಾಡಿದ್ದಾರೆ. ಇದು ಪ್ರತಿ ವರ್ಷ ಆಗ್ತದೆ ಇವರ ಈವೆಂಟ್. ಸೊ ದಿಸ್ ಈವೆಂಟ್ ಈಸ್ ಎಂಥದ್ದು ಕೋಆರ್ಡಿನೇಟೆಡ್ ಆರ್ ಆರ್ಗನೈಸ್ಡ್ ಬೈ ದ ಮಾಹಿ ಯೂನಿವರ್ಸಿಟಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ನನ್ನ ಎಕ್ಸ್ಪೆಕ್ಟೇಷನ್, ನಾನು ಇಷ್ಟೊತ್ತಿಗೆ ಬರಲಿಲ್ಲ ಇಲ್ಲಿಗೆ. ಸೊ ದ ಎಕ್ಸ್ಪೆಕ್ಟೇಷನ್ ಈಸ್ ನೋಡುವ ಕರಕುಶಲ ವಸ್ತುಗಳ ಪ್ರದರ್ಶನ ಇರ್ಬೋದು, ಅಥವಾ ಎಲ್ಲ ಚಿಕ್ಕದು ಎಂಥದ್ದು ನಿಮ್ಮ ಕಾಟೇಜ್ ಇಂಡಸ್ಟ್ರೀಸ್ ಇಲ್ಲಿ ಅಕ್ಕಪಕ್ಕದ್ದು ಯಾವುದೆಲ್ಲ ಇಂಡಸ್ಟ್ರೀಸ್ ಉಂಟು ಅದರದ್ದು ಎಂತ ಉಂಟೇಳಿ ಎಕ್ಸ್ಪೆಕ್ಟೇಷನ್. ನೋಡುವ ಎಂತ ಉಂಟೇಳಿ ಹೋಗುವ. ನಾವು ಆಲ್ಮೋಸ್ಟ್ ಬಂದಿದ್ದೇವೆ ಇಲ್ಲಿಗೆ. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಗ್ರೀನ್ಸಲ್ಲಿ ಇದ್ದೇವೆ. ಇಲ್ಲಿ ನೋಡಿ, ಇದು ಹೊರಗಿನ ಸೆಟಪ್. ಸಂತೆದು ಸೆಟಪ್ ಕಂಪ್ಲೀಟ್ ಇಲ್ಲಿ ಉಂಟು. ಅದರ ನಂತರ ಇಲ್ಲಿ ಕೆಲವು ಫುಡ್ ಐಟಮ್ಸ್ ಇಟ್ಟಿದ್ದಾರೆ. ಅದೊಂದು ಎಂತ ಉಂಟು ಹೇಳಿ ನೋಡ್ತಾ ಹೋಗುವ ನಾವು. ಸೊ ಗೈಸ್, ನಮ್ಮ ಸಂತೆ ಹೇಳಿಕೊಂಡು ಹೇಳಿದಿರಾದರೆ ದ ಕೈಂಡ್ ಆಫ್ ಈಟ್ರೀಸ್ ದಟ್ ಆರ್ ದೇರ್, ಐ ಆಮ್ ಅ ಲಿಟಲ್ ಡಿಸಪಾಯಿಂಟೆಡ್. ಯಾಕೆ ಹೇಳಿದರೆ ನಿಮ್ಮ ಸಂತೆಗೆ ಬಂದು ಅಥವಾ ಲೋಕಲ್ ಆಡಿಯನ್ಸಿಗೆ ಕೇಟರ್ ಮಾಡುವಂಥ ಈಟ್ರಿ ಯಾವುದೂ ಅಲ್ಲ. ಇಲ್ಲಿ ಎಂತ ಚೀಸಿ ಫೈ ಅಂತೆ, ಲಸ್ಟಿ ಚಿಕನ್ ಅಂತೆ, ಮತ್ತು ಅದು ಇದು ಪೇಸ್ಟ್ರೀಸ್ ಅದು ಇದು ಹೇಳ್ಕೊಂಡು ಐ ಡೋಂಟ್ ನೋ. ಐ ಮೀನ್ ಓಕೆ ಫೈನ್, ಗೋಯಿಂಗ್ ಬೈ ದ ಮಣಿಪಾಲ್ ಸ್ಟೂಡೆಂಟ್ಸ್ ದ್ಯಾಟ್ ಇಸ್ ಅಗ್ರೀಡ್. ಬಟ್ ನನಗೆ ಗೊತ್ತಿಲ್ಲ, ನಾನು ಸಂತೆದ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಬಂದಿದ್ದೇನೆ. ಆದರೆ ಐ ಥಿಂಕ್ ಇದರ್ ಐ ಹ್ಯಾವ್ ಅ ರಾಂಗ್ ಎಕ್ಸ್ಪೆಕ್ಟೇಷನ್ ಆರ್ ದ ಹೋಲ್ ಡೆಫಿನೇಷನ್ ಆಫ್ ಸಂತೆ ಫಾರ್ ದೆಮ್ ಇಸ್ ವೆರಿ ಡಿಫ್ರೆಂಟ್. ಎರಡು ಅಂಗಡಿಗಳು, ಒಂದು ಇಲ್ಲಿ ಪಾನಿಪುರಿ ಸ್ಟಾಲ್ ಮತ್ತು ಒಂದು ನಮ್ಮ ಕುಲ್ಚಾ ಸ್ಟಾಲ್. ವಾಮನ್ಸ್ ಎವರ್ಗ್ರೀನ್ ಶವರ್ಮ, ವಾಮನ್ಸ್ ಎವರ್ಗ್ರೀನ್ ಕುಲ್ಚಾ ಆ್ಯಂಡ್ ಮೋರ್. ಓಕೆ, ಒಂದು ಇದ್ದದರಲ್ಲಿ ಸಾಧಾರಣ ನಮಗೆ ಬೇಕಿದ್ದ ಟೈಪ್ ಇದೊಂದು ಫುಡ್ ಸಿಕ್ಕಿದೆ. ಒಂದು ಕುಲ್ಚಾ ತಿಂದು ಹೋಗುವ. ನನಗೆ ನಾರ್ಮಲ್ ಚೋಲ ಕುಲ್ಚಾ ಹೇಳಿ ಗೊತ್ತಿತ್ತು, ಅವ ಅದರಲ್ಲಿ ಕನ್ಫ್ಯೂಷನ್ ಮಾಡಿ ಹಾಕಿದ. ಪನ್ನೀರ್ ಉಂಟಂತೆ, ಚೀಸ್ ಉಂಟಂತೆ, ಮತ್ತು ಇನ್ನೊಂದೆಂಥದ್ದು ಉಂಟಂತೆ. ನೋಡುವ, ನಾನು ಚೀಸ್ ಕುಲ್ಚಾ ಹೇಳಿದೆ ನನ್ನ ಹತ್ರ. ಚೀಸ್ ಕುಲ್ಚಾ ತಿನ್ನುವ. ಸೊ ಇಲ್ಲಿ ನೋಡಿ, ಕುಲ್ಚಾ ಇಲ್ಲಿ ಚೀಸ್ ಹಾಕಿದ್ದಾರೆ, ಅದರ ನಂತರ ಚೋಲೆ, ಅದರ ನಂತರ ಚಟ್ನಿ ಮತ್ತು ನೀರುಳ್ಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಹೀಗೆ ಮಾಡಿಕೊಂಡು ತೆಗೆಯುವ. ಚೀಸ್ ತಾಗ್ತಾ ಉಂಟು ಕೈಗೆ. ಸೋಲೆಯಲ್ಲಿ ಮುಳುಗಿಸಿ. ಗುಡ್ ಯಾರ್. ಇದು ಲಾಸ್ಟ್ ಟೈಮ್ ಇಂಡಿಯಾ ಸ್ವೀಟ್ ಹೌಸಲ್ಲಿ ತಿಂದಿದ್ದು ಅಲ್ಲ, ಅದೇ ಲೆವೆಲಲ್ಲಿ ಉಂಟು. ನೈಸ್. ಇದು ತಿಂದು ಇನ್ನೊಂದು ತಿನ್ಬೋದಾ ಹೇಳ್ಕೊಂಡು ನೋಡುವ. ಗೈಸ್, ಪಿರಾಡ್ ಕಕ್ಕೆ ಕಲ್ಕೊಂಡುಂಡು ಅವು ಬಿಡ್ಲೆ ಇಗ್ನೋರ್ ಮಲ್ಪಲೆ. ಹಾಂ, ಇಲ್ಲಿ ಅಂತೆ ಇದೆಂತ ದಹಿ ಕಬಾಬ್ ಅಂತೆ. ಆಯಿತಾ, ಇದು ನಮಗೆ ಊರಲ್ಲಿ ನಾವು ಬೇರೆ ಕುಲ್ಚಾ ಗಿಲ್ಚಾ ಎಲ್ಲ ಕೇಳಿದ್ದುಂಟು, ಬಟ್ ದಹಿ ಕಬಾಬ್ ಹೇಳಿ ಕೇಳಿದ್ದಿಲ್ಲ. ಆಯಿತಾ, ಇದೊಂದು ಎಂತ ಹೇಳಿ ಒಂದು ಟ್ರೈ ಮಾಡಬೇಕು ಮಾರೆ ನನಗೆ. ಆಯಿತಾ, ಇಲ್ಲಿ ನೋಡಿ ವೆಜಿಟೇಬಲ್ ಉಂಟು, ಅದರಲ್ಲಿ ದಹಿ ಸಹ ಉಂಟು, ಮತ್ತು ಐ ಥಿಂಕ್ ಬ್ರೆಡ್ ಇದು ಕೋಟ್. ದಹಿ ಕಬಾಬ್ ಹೇಳಿದ ಕೂಡಲೇ ಫುಲ್ ದಹಿ ಇರೋದಲ್ಲ, ಬಟ್ ಆ ವೆಜಿಟೇಬಲ್ಸ್ ಅನ್ನು ಉಂಟಲ್ಲ ದಹಿ ಒಟ್ಟಿಗೆ ಮ್ಯಾರಿನೇಟ್ ಮಾಡ್ಕೊಂಡು ಅದರ ನಂತರ ಬ್ರೆಡ್ಡಲ್ಲಿ ಹಾಕೊಂಡು ಕ್ರಮ್ಸ್ ಬಿಟ್ಟಿದ್ದಾರೆ. ನೈಸ್. ಸೊ ಹೊಟ್ಟೆ ತುಂಬಿತು, ಇನ್ನು ಈಗ ಸಂತೆ ಒಳಗೆ ಹೋಗುವ. ಸೊ ದಿಸ್ ಇಸ್ ದ ಹೋಲ್ ಸೆಟಪ್ ಫಾರ್ ನಮ್ಮ ಸಂತೆ. ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಉಂಟು. ಊಟ ಗೀಟ ತಿಂಡಿ ಎಲ್ಲ ಆದ ನಂತರ ಇಲ್ಲಿಂದ ಒಳಗೆ ಹೋಗುವ. ಆಲ್ ರೈಟ್. ಇದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕೆಂತ ಮಾಡಬೇಕು? ಇಲ್ಲಿಂದಲೇ ಸ್ಟಾಲ್ 1. ಆಯಿತಾ, ಸೊ ಒಂದು ಕರೆಕ್ಟ್ ಪ್ರೊಸೆಸ್ಸಲ್ಲಿ ಹೋಗುವ. ಸೊ ಬಟ್ಟೆ, ಸಿವಿಂಗ್ ಮೆಷೀನ್ಸ್, ಲ್ಯಾವೆಂಡರ್ ಫ್ಯಾಷನ್ ಬಟ್ಟೆ, ಪುನಃ ಆರಾಧ್ಯ ನಮ್ಮ ಬ್ಯಾಗ್ಸ್, ಬಟ್ಟೆ, ಪುನಃ ಆಯುಝೇರಾ ನಮ್ಮ ಖಾದಿ ಬಂಡಾರ.
ಸೊ ಇಲ್ಲಿಂದ ಟ್ಯಾರೋಟ್ ರೀಡಿಂಗ್ ಅಂತೆ. ಓಕೆ, ಟ್ಯಾರೋ ಕಾರ್ಡ್ ರೀಡಿಂಗ್. ಅದರ ನಂತರ ಆಶಾ ವಿಜಯಲಕ್ಷ್ಮಿ ಬಟ್ಟೆದಂಗಡಿ, ಪುನಃ ಶಾಪ್ ಧೋಪ್. ಓಕೆ, ಇದು ಕಂಪ್ಲೀಟ್ ಆ್ಯನಿಮೆ ಕಲೆಕ್ಷನ್. ಓಕೆ, ನಮ್ಮ ಸಂತೆ. ಓಕೆ, ಪರಿ ಆನ್ಲೈನ್ ಆರ್ನಮೆಂಟ್ಸ್. ನಾನು ಇವತ್ತು ಎಂಥದ್ದು ಹೆಚ್ಚು ಕವರ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಎಂತೆಲ್ಲ ಉಂಟು ಹೇಳ್ಕೊಂಡು. ಯಾಕೆ ಹೇಳಿದರೆ ನನಗೆ ಬಂದು ಸುಸ್ತಾಗಿ ಹೋಗಿದೆ ಅಂತ ಹೇಳಿದರೆ ಬಟ್ಟೆದ ಅಂಗಡಿಗಳು ಅಥವಾ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಅಥವಾ ಹ್ಯಾಂಡ್ಮೇಡ್ ಜ್ಯುವೆಲ್ರಿ. ಸೊ ಆದ್ದರಿಂದ ಇಲ್ಲಿ ಪುನಃ ನೋಡಿ ಸಾರಿ. ಓಕೆ, ಟಾಯ್ಲೆಟ್ರೀಸ್ ಆ್ಯಂಡ್ ಇದು ಎಂಥದ್ದು ಹೋಮ್ ಪ್ರಾಡಕ್ಟ್. ಅದರ ನಂತರ ಇಲ್ಲಿ ಆರ್ಟ್ ಕಾರ್ಟ್ ಬೈ ಅನು. ಓಕೆ, ನಾನು ಇವರನ್ನು ಪವರ್ ಪರ್ವದಲ್ಲಿ ಸಹ ಕವರ್ ಮಾಡಿದ್ದು. ಸೊ ಮಂಡಲ ಆರ್ಟಲ್ಲಿ ಅವರು ಇದೆಲ್ಲ ಮಾಡಿದ್ದಾರೆ ನೋಡಿ, ಗಡಿಯಾರ ಮತ್ತು ಟೇಬಲ್ ಮೌಂಟ್ಸ್. ಸೊ ಎಸ್, ಇದು ಯಾವುದಕ್ಕೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅದರಲ್ಲಿ ನಿಮಗೆ ಹೈಯೆಸ್ಟ್ ಇದು ಸಿಗ್ತದೆ ಡೀಟೇಲ್ಸ್. ವರ್ಕೊಂಡು ಇದರಿಂದ ನಿಮಗೆ ಇದು ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬಿಡಿ. ಆರ್ಟ್ ಬೈ ಅನು, ಎಸ್, ಅಲ್ಲಿ ಟ್ರೈ ಮಾಡಿ. ಎಸ್ ಮೇಡಮ್, ಥ್ಯಾಂಕ್ ಯು. ನಾಕ್ಟರ್ನ್ ಆರ್ಟರ್. ಓಕೆ, ಸೋಪ್ ಪೇಂಟಿಂಗ್ ಇವ್ರದ್ದು. ನೈಸ್. ಯೋರ್ ವರ್ಕ್ ಇಸ್ ಇಟ್? ಓಕೆ, ಫೈನ್. ಸೊ ದ ಆರ್ಟ್ ಆ್ಯಂಡ್ ದ ಆರ್ಟಿಸ್ಟ್ ಇಸ್ ಹಿಯರ್. ಫೈನ್, ಗ್ರೇಟ್. ಸೊ ದಟ್ಸ್ ಯು? That's me, Nocturne Arter. Nocturne Arter. Okay, fine. Design and art. And you have a studio or something? It's a new studio for now, but yeah, I'm planning to expand. Okay. If you have an Instagram handle, please. I do. It's here. It's New Hope Art. Okay. New Hope Art. Yes. ಸೊ ಚೆಕ್ ಮಾಡಲಿಕ್ಕಿದ್ರೆ ನಿಮಗೆ ಇನ್ಸ್ಟಾಗ್ರಾಮಿಗೆ ಹೋಗಿ ಈ ಹ್ಯಾಂಡಲಲ್ಲಿ ಚೆಕ್ ಮಾಡಿ, ಅವರೆಲ್ಲ ಆರ್ಟ್ ವರ್ಕಲ್ಲಿ ಸಿಗ್ತದೆ ನಿಮಗೆ. ಆಲ್ ದ ಬೆಸ್ಟ್ ಬ್ರೋ. ಆ್ಯಂಡ್ ಸುನೀತಾ ಹೇರ್ ಆಯಿಲ್. ನನಗೆ ಹೇರ್ ಆಯಿಲ್ ಹತ್ರ ಹೋದ ಕೂಡಲೇ ಟೆನ್ಷನ್ ಆಗೋದಲ್ಲ ಸರ್, ನಿಮಗೆ ತಲೆಯಲ್ಲಿ ಕೂದಲಿಲ್ಲ ಅಲ್ಲ, ಬರ್ತದೆ ಹೇಳ್ಕೊಂಡು ಹೇಳ್ತಾರೆ, ಅದಕ್ಕೋಸ್ಕರ. ಪಾರ್ಥ ಸಹ, ಚೇತನ ಸಾರೀಸ್, ಹರ್ಬಲ್ ಆಯುರ್ವೇದ ಮತ್ತು ಪರೀಕ್ಷೆ. ಇವರಂದು ಎಲ್ಲಿ ಹೋದ್ರು? ಇವರು ಸಹ ಇದ್ದಾರೆ ಇಲ್ಲೇ. ಓ, ಇವರು ನಮಸ್ಕಾರ. ಅಂಗಡಿ ಹಾಕಿದ್ದೀರಾ? ಇಲ್ವಾ? ವಿಡಿಯೋ ಕಟ್ತದೆ ಸರ್. ಆಯ್ತಲ್ಲ, ಫೈನಲಿ. ಓಕೆ, only some selected shops which are living up to the name of Namma Sante. Otherwise everything has been like Manipal showdown and just the name is Namma Sante. So yeah, thank God there are a few handful of stalls which are living up to the name. Facebook ಬುಡ್ಡಗಳಿಗೆ ಮಾತ್ರ ಅಂತೆ ಅಲ್ಲ, ನನಗೆ ಹೀಗೆ ಹೇಳ್ಕೊಂಡು ಅವಳು ಹೀಗೆ ಪೋಸ್ಟ್. ಓಕೆ ಗೈಸ್, ಇಲ್ಲ ಅಡ್ಡಿಲ್ಲ ಅಲ್ಲ, ಹಾಗೆ ಅವಳು ಹಾಗೆ ಹೇಳಿದ್ಲು ಹೇಳ್ಕೊಂಡು ನಾನು ಅಂಗಡಿ ವಿಷಯ ತಪ್ಪು ಮಾತಾಡ್ತೇನೆ. ಇಲ್ಲಲ್ಲ, ಹಾಗೆಲ್ಲ ಮಾತಾಡ್ತೇನೆ. ಅವಳು ಪಾಪ ಅಯ್ಯೋ ಬಾಯ್ತು ಅವಳಿಗೆ ನೋಡ್ಲಿಕ್ಕಿದ್ರೆ ಫೇಸ್ಬುಕ್ಕಲ್ಲಿ ನೋಡು, ಇಲ್ಲ ಇದ್ರೆ ಇವಳ ಫೇಸ್ಬುಕ್ಕಲ್ಲಿ ಲಾಗಿನ್ ಮಾಡ್ಕೊಂಡು ನೋಡು. ಹಾಂ ಆಯ್ತಲ್ಲ, ಹೌದು ಕರೆಕ್ಟ್, ನೀನು ಹೇಳಿದಲ್ಲ ಬುಡ್ಡಗಳಿಗೆ ಮಾತ್ರ ಹೇಳ್ಕೊಂಡು. ಆಯ್ತು, ನೀನು ನೋಡು, ನಾನು ಸುತ್ತಾಗಿ ಬರ್ತೇನೆ. ನಮಸ್ತೆ. ಇವ್ರಿ ದ ಕ್ರೋಶೆ ಮೇಕರ್ಸ್. ಇಲ್ಲಿ ಒಂದು ಅಟ್ಲೀಸ್ಟ್ ಫೈನಲಿ ವಿ ಆರ್ ಫೈಂಡಿಂಗ್ ಥಿಂಗ್ಸ್ ದಟ್ ಆರ್ ಲೋಕಲಿ ಡನ್, ದೇ ಆರ್ ಡನ್ ಅಟ್ ಹೋಮ್. ಆಯಿತಾ? ಸೊ ಇವ್ರ ಹತ್ರ ಒಂದು ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಒಂದು ಕೇಳಿಬಿಡುವ ಮೇಡಮ್, ಸ್ವಲ್ಪ ಗಟ್ಟಿ ಇದೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. The Crochets Maker. The Crochets Maker. So this is the same name which goes on Instagram. Perfect. So ಇಲ್ಲಿ ಉಂಟಂತೆ. ಪರ್ಫೆಕ್ಟ್, ಆಯಿತಾ? ಸೊ ಯು ಕ್ಯಾನ್ ಚೆಕ್ ದ ವರ್ಕ್ ಔಟ್ ಹಿಯರ್. ಯಾಕೆ ಹೇಳಿದರೆ ನನಗೆ ಇಲ್ಲಿ ದ ಕೈಂಡ್ ಆಫ್ ಸ್ಟಾಲ್ಸ್ ದಟ್ ಐ ಆಮ್ ಗೋಯಿಂಗ್ ಥ್ರೂ, ಐ ಆಮ್ ಲೈಕ್ ಹೋಗುವ. ದಿಸ್ ಇಸ್ ನಾಟ್ Namma Sante ಎನಿವೇಸ್, ಬಟ್ ಓಕೆ ಫೈನ್. ಸೊ ಹಿಯರ್ ಇಟ್ ಈಸ್ ಗೈಸ್, ಥ್ಯಾಂಕ್ ಯು. ಸಿ ಯಾ ಬ್ರೋ. ಆ್ಯಂಡ್ ಓಕೆ, ನಮ್ಮ ಅಂಗಡಿ ನೈಸ್. ಓಕೆ, ಸೊ ದೀಸ್ ಆರ್ ಆಲ್ಸೋ ಲೋಕಲ್ ಮೇಡ್ ವರ್ಕ್ಸ್, ಬ್ಯೂಟಿಫುಲ್ ಕ್ರಿಯೇಷನ್ಸ್. ಓಕೆ, ಆ್ಯಂಡ್
ನಾನು ಸ್ವಲ್ಪ ಡಿಸಪಾಯಿಂಟೆಡ್ ಇದ್ದೇನೆ. ನನಗೆ ಯಾಕೆ ಹೇಳಿದರೆ ಐ ಡೋಂಟ್ ನೋ, ನೆಗೆಟಿವ್ ಮಾರ್ಕೆಟಿಂಗ್ ಮಾಡುವ ಇಂಟ್ರೆಸ್ಟ್ ಅಲ್ಲ, ಬಟ್ ವಾಟ್ ಆರ್ ಯು ಥಿಂಗ್ಸ್. ಓಕೆ, ಇಲ್ಲಿ ವಿಗ್ಗೆಲ್ಲ ಉಂಟು, ಇಲ್ಲಿಂದ ಓಡುವ. ಆ್ಯಂಡ್ ದೆನ್ ಲೇಡೀಸ್ ಅಪ್ಯಾರಲ್ಸ್ ಆ್ಯಂಡ್ ಓಕೆ ಸಮ್ ಫ್ಯಾನ್ಸಿ ಫ್ಲೋ, ಸ್ವರ್ಣ ಕಪಿಲ. ಓಕೆ, ಹಾಂ, ಗಣೇಶ್ ಆಯಿಲ್. ಮೊನ್ನೆ ನಾವು ರೀಚ್ ಆಗಿದ್ದೇವಲ್ಲ, ಮೊನ್ನೆ ಅಷ್ಟೇ ನಾವು ಇಲ್ಲಿದ್ದು ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ದೇವಲ್ಲ. ಇವ್ರದ್ದು ಸುಮಾರು ಬಿಸ್ನೆಸ್ ಉಂಟು ಮಾರೆ. ಗಣೇಶ್ ಆಯಿಲ್ ಬಿಟ್ಟು ಈಗ ನೋಡಿ ಇಲ್ಲಿ ಇದು ಹೌಸ್ ಆಫ್ ರೂಯಿ. ಓಹ್ ಹೌಸ್ ಆಫ್ ರೂಯಿ, ಕಪ್ಸಾ ಘರ್. ಓಕೆ, ವೆರಿ ಗುಡ್, ನೈಸ್. ಆಯ್ತಲ್ಲ, ಇಲ್ಲಿ ಅವರು ಗಣೇಶ್ ಆಯಿಲ್ ಅಂಡರೇ ಇಟ್ಟಿದ್ದಾರೆ. ವೆರಿ ಗುಡ್, ನೈಸ್. Stall number 45 visit ಮಾಡಿ. ಹಾಂ, ಸ್ಟಾಲ್ ನಂಬರ್ 45 ವಿಸಿಟ್ ಮಾಡಿ. ಗೊತ್ತಾಯ್ತಲ್ಲ, ನಾನು ಹೊರಡ್ತೇನೆ. ಇವ್ರು ಎಂಥದ ಮಾಡ್ತಿದ್ದಾರಪ್ಪ ಇಲ್ಲಿ. ಬೇಡ, ಉಪದ್ರ ಕೊಡೋದು ಬೇಡ, ಪಾಪ ಅವ್ರು ಮಾಡ್ತಾ ಇದ್ದಾರೆ ಎಂಥದ. ಅವರು ಗಣೇಶ್ ಅವರಿಗೆ ಬಿಡಿಸ್ತಾ ಇದ್ದಾರೆ. ಹಾಂ, ಈ ಗಣೇಶ್ ಅವ್ರಿಗೆ ಬಿಡಿಸ್ತಿದ್ದಾರಾ? ಗಣೇಶ್ ಅವರನ್ನು ಬಿಡಿಸಿದಂತೆ ಅವ್ರಿಗೆ ಹಿಡಿಸಿದ್ದು ಯಾರು ಹೇಳಿ ನೋಡಿ ಅಷ್ಟಿಗೆ. ಗಣೇಶ್ ಅವ್ರು ಇವ್ರು ಆಯ್ತಾ, ನಾಗೇಂದ್ರ ನಾಯಕ್ ಅವರ ಒಂದು ಚಾನಲ್ ಇದೆ ಅಲ್ಲ, ಭಾರಿ ಖುಷಿ ಆಗ್ತದೆ. ಎಂತ ಮಾತಾಡ್ತಿರುವ, ಬೇಡ, ನಾಚಿಕೆ ಆಗ್ತದೆ, ಹೇಳು ಬೇಡ. ಉಡುಪಿಯಲ್ಲಿ ವಿಶೇಷವಾಗಿ ಎಲ್ಲ ಇವೆಂಟಿದ ಬಗ್ಗೆ ಲೈವ್ ಇನ್ಫಾರ್ಮೇಷನ್ ಮತ್ತು ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ. ಅವರದೇ ಟೋನ್, ಕೆಲವರು ಹೇಳ್ತಿದ್ರು ಹಿಂದಿಯಲ್ಲಿ ಒಳ್ಳೆ ಆಗ್ತಾರೆ, ಕನ್ನಡದಲ್ಲಿ ಕೂಡ ಮಾತಾಡ್ತಿದ್ದಾರೆ. ಹೌದು, ನನಗೆ ಎಷ್ಟು ಜನ ಹೇಳಿದ್ರು ಕನ್ನಡದಲ್ಲಿ ಮಾತಾಡೋ ಬಡ್ಡಿ ಮಗನ ಹೇಳು. ನಾವು ಈಗಲ್ಲ, ನಾವು PPCಯಲ್ಲಿ ಡಿಗ್ರಿ ಓದುವಾಗಲೇ ಫ್ರೆಂಡ್ಸ್. ಮತ್ತು ಇವರದ್ದು ಒಂದು ಖುಷಿ ಅಂತ ಹೇಳಿದ್ರೆ, ಇವರು ಹೈ ಜಂಪ್ ಆವಾಗ ಡಾಲ್ಫಿನ್ ಥರ ಹಾಕ್ತಿದ್ರು. ಅದಕ್ಕೆ ನಾವು ಅದನ್ನು ನೋಡ್ಲಿಕ್ಕೆ ನಾವು ನಿಲ್ಲುದು ಬಂಕ್ ಹಾಕಿ. ಇಲ್ಲ, ಗಮ್ಮತ್ ವಿಷಯ ಅಂತ ಹೇಳಿದ್ರೆ, ಉಡುಪಿದೆಲ್ಲ ಎಂತ ನ್ಯೂಸ್ ಬೇಕು ನನ್ನ ಹತ್ರ ಕೇಳ್ತಾನೆ. ಉಡುಪಿದ ಮೇಲಿದ ಹವಾಮಾನ ಹೇಗೆ ಬೇಕು ಹೇಳಿದ್ರೆ ನಾನು ಇವನ ಹತ್ರ ಕೇಳೋದು. ಚಲೋ ಸಿಗೋದು. ಹಾಂ, ಅವ್ರ ಹತ್ರ ಫಸ್ಟಿಗೆ ಪರ್ಮಿಷನ್ ಕೇಳಿ ನಾನು ಅಪ್ಲೈ ಮಾಡಿಕೊಂಡು, ಸರ್ ಶೂಟಲ್ಲಿ ನಿಮ್ಮನ್ನು ಹಾಕ್ಬೋದಾ ಹೇಳ್ಕೊಂಡು ಕೇಳಿಕೊಂಡು. ಇವರನ್ನು ನೋಡೋದು ಹೇಳಿದ್ರೆ ನಮಗೆ ಅದು ಯಾವತ್ತಿಗೂ ಒಂದು ಖುಷಿ. ಅವ್ರು ಹೇಳಿದ್ರು ಗೋಪುರ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಹೇಳ್ಕೊಂಡು. ಮುಟ್ಟಾಡ್ರಿಗೆ ನಮ್ಗೆ ಇನ್ನೂ ಸಹ ಅದು ಅರ್ಥವೇ ಆಗಲಿಲ್ಲ. ಸರ್, ಇದು ನಿಮ್ಮ ಫೋಟೋಗ್ರಾಫಿದು? ನನ್ನದು ಮತ್ತು ನಮ್ಮ ಎಡಿಟರ್ ಅರವಿಂದನ್ ಅವರ ಅಂತ. ಫ್ಯಾಂಟಾಸ್ಟಿಕ್. ಹಾಂ, ನಮ್ಮ ಸಂತೆ ಲೋಕಲ್ ಕಾಂಟೆಂಟ್ ಹೇಳಿ ಹೇಳ್ತಿದ್ದೀರಲ್ಲ, ಫೈನಲಿ ದರ್ ಇಸ್ ಸಮಥಿಂಗ್ ವಿಚ್ ಈಸ್ ಅಬ್ಸಲ್ಯೂಟ್ಲಿ ಲೋಕಲ್. ನಾಟ್ ದ ಸ್ಟ್ಯಾಂಡರ್ಡ್ ವೈಸ್, ಬಟ್ ದ ಕ್ರಿಯೇಟರ್ ವೈಸ್. ಓಕೆ, there are some beautiful photographs shot by somebody proudly from Udupi. ಆಯಿತಾ? ನನಗೆ ಸಾಕಾಗಿ ಟಯರ್ಡ್ ಆಗಿ ಹೋಯಿತು ಸರ್. ನಮ್ಮ ಸಂತೆ ಹೇಳಿ ಹೆಸರು ಹಾಕಿದ ನಂತರ ಉಂಟು, ಐ ಆಮ್ ನಾಟ್ ಗೆಟಿಂಗ್ ದ ಫೀಲ್ ಆಫ್ ಸಂತೆ. ಸೊ ಐ ಆಮ್ ಓನ್ಲಿ ಸ್ಟಾಪಿಂಗ್ ಬೈ ಎಟ್ ಸರ್ಟನ್ ಪ್ಲೇಸಸ್ ವಿಚ್ ಇಸ್ ಗಿವಿಂಗ್ ದಟ್ ಕೈಂಡ್ ಆಫ್ ಫೀಲ್. ಆ ಕಡೆಯಲ್ಲಿ ಒಂದು 2-3 ಹೇಳಿದ್ರೆ ಹೋಮ್ ಇಂಡಸ್ಟ್ರೀಸಿಂದ ಮಾಡಿದವರೊಂದಿತ್ತು. ನಾವು ಹಿಯರ್ ಇಫ್ ಮೈ ಥಿಂಗ್ ಇಸ್ ದ ಕಂಟೆಂಟ್, ಇಂಟರ್ನ್ಯಾಷನಲ್ ಕಂಟೆಂಟ್ ಶಾಟ್ ಬೈ somebody from the locality. Thank you. So there is a thing. So only thing is I presented here only about Udupi. So it should be globalized, popularized, and this is the concept of Udayamani Namasan. Perfect. This is exactly living up to the name of the event. Thank you so much for filling that in, sir. Thank you. Barte sir. See, I mean that's how Namasan is supposed to be. Aita, and then Flavin Sunita, home products again, and then Bhaskar Pujari.
So again, home products. Krishna Leela, home products. Okay, I think this section particularly has some good. Sir, ಹೆಸರಿಲ್ಲ ಇಲ್ಲಿ ಸರ್. ಶ್ರಮಜೀವಿ ಗೃಹ ಉದ್ಯಮ. Very nice. So, yes, ಹೀರೆಕಾಯಿ ಸ್ಕ್ರಬ್ಬರ್ ಯೂಸ್ ಮಾಡೋ. ಬಟ್ ಇಂಟ್ರೆಸ್ಟಿಂಗ್ಲಿ yes, ಬೆಲ್ಲ ಕ್ಯಾಂಡಿ, ಬೆಲ್ಲ ಲಾಲಿಪಾಪ್. ವೆರಿ ನೈಸ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಶ್ರಮಜೀವಿ ಗೃಹ ಉದ್ಯಮ 69 ಆಯಿತಾ. ಡನ್. ಹಾಗೆ ಕಾರುಣ್ಯ ಸ್ಪೆಷಲ್ ಸ್ಕೂಲ್. ಸೊ ಐ ಥಿಂಕ್ ದೀಸ್ ಆರ್ ಮೇಡಮ್ ಹೂ ಡಸ್ ದೀಸ್ ಇದು ಸ್ಪೆಷಲ್ ಸ್ಕೂಲ್ ಸ್ಟೂಡೆಂಟ್ಸೇ ಮಾಡುವ ಪ್ರಾಡಕ್ಟ್ಸ್ ಅಲ್ವಾ? ಇದೆಲ್ಲ ಸ್ಪೆಷಲ್ ಸ್ಕೂಲ್ ಮಕ್ಕಳೇ ಮಾಡ್ತಾರೆ. ಪರ್ಫೆಕ್ಟ್. ಪರ್ಫೆಕ್ಟ್. Yes. So that is where again, see, local homemade industry or kids doing these parts. I qualify this as Namasante unit, right? So all these things done by the kids from Karunya Special School. Padukere Malpe. Okay, perfect. Thank you. And again, your tablecloths and bed sheets and pure Desi cow product, 72. And then, okay, wooden Vasudeva Gudigar. Sir, ಯಾವ ಊರಿಂದ ಸರ್ ನಿಮ್ಮದು? ಕಾರ್ಕಳ. ಓ ಎಸ್, ನೈಸ್. ಸೊ ಇದು ಪ್ರಾಡಕ್ಟ್ಸ್ ಬಿಟ್ಟು ನಿಮ್ಮದ್ರಲ್ಲಿ ಬೇರೆ ಯಾವುದು ಎಂತ ಅಲ್ಲಿ ಬೇರೆ ಎಂತ ಪ್ರಾಡಕ್ಟ್? ಇದೇ ಐಟಮ್ಸ್ ಮಾಡೋದಲ್ಲ ಸರ್? ಓ ಎಸ್. ಓಕೆ, ಕಾರ್ಕಳದಿಂದ ಬಂದ ಪ್ರಾಡಕ್ಟ್ಸು. ಹಿಯರ್ ಇಟ್ ಈಸ್. ಥ್ಯಾಂಕ್ ಯು ಸರ್. ಹಾಗೆ ಇನ್ನು ಮುಂದೆ ಹೋಗ್ತಾ ಇರಬೇಕಾದ್ರೆ ಸೀತಾ ಬುಕ್ ಸೆಂಟರ್, ಮಂಜುಳಾ ಚೇತನ್, ಅಗೇನ್ ಕ್ಲೋತ್ಸ್. ಹಾಂ, ಇಲ್ಲಿ ತನಿಯಾ ಶಿರಿ. ಓಕೆ, ಕಲ್ಪ ಕಲಾಕೃತಿ, ಮೋಸ್ಟ್ಲಿ ದ ಕೋಕೋನಟ್ ಶೆಲ್ ಪ್ರಾಡಕ್ಟ್ಸ್. ನೈಸ್. ಆ್ಯಂಡ್ ದೆನ್ ದಿಸ್ ಇಸ್ ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್, ರಾಜಸ್ಥಾನಿ. ಓಕೆ, there it is. ಸೊ ಯಾವುದೆಲ್ಲ ಇದರ ಐಟಮ್ಸ್? ನಿಮ್ಮ ಸ್ಟೋನು, ಇದು ಸ್ಟೋನ್, ವುಡ್ ಆ್ಯಂಡ್ ಮೆಟಲ್. ಓಕೆ, ನಿಮ್ಮ ಶಾಪ್ ಎಲ್ಲಿರೋದು? ಇಲ್ಲದ್ರೆ ಮಿಯಾರು, ಕಾರ್ಕಳ. ಓಕೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ? ಹಾಂ, ಓಕೆ. ಇದು ಈಗ ನೀವು ಇದು ಸ್ಟೂಡೆಂಟ್ಸ್ ಮಾಡಿದ್ದು? ಓ, ಇಂಟ್ರೆಸ್ಟಿಂಗ್. ಸ್ಟೂಡೆಂಟ್ಸ್ ಮಾಡಿದ ಆರ್ಟ್ ಪೀಸಸ್ ಡಿಸ್ಪ್ಲೇ ಮಾಡ್ತಾ ಇದ್ದೀರಿ. ಫ್ಯಾಂಟಾಸ್ಟಿಕ್. ಡನ್. ಸೊ ಇನ್ಸ್ಟಿಟ್ಯೂಟಿನ ಸ್ಟೂಡೆಂಟ್ಸ್ ಮಾಡಿದ ಐಟಮ್ಸ್ ಇದು, ಆಯಿತಾ? ಸೊ ದೋಸ್ ಆರ್ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್. ವಾಟ್ ದೇವ್ ಡನ್ ಇಸ್ ಬೀಂಗ್ ಡಿಸ್ಪ್ಲೇಡ್ ಹಿಯರ್, ಓಪನ್ ಫಾರ್ ಪರ್ಚೇಸಸ್ ಆಲ್ಸೋ. ಓ, ಟ್ರೈನಿಂಗ್ ಪೀರಿಯಡಲ್ಲಿ ಉಂಟಲ್ಲ, ಆಲ್ ಫುಡ್ ಅಕಾಮಡೇಷನ್ ಎಲ್ಲ ಫ್ರೀ. ಓಕೆ, ನೋಡುವ. ಯಾವುದೇ ಏಜ್ನವ್ರು ಎನ್ರೋಲ್ ಆಗ್ಬೋದಾ? 18 to 35. ನನಗೆ ಜಸ್ಟ್ ಮಿಸ್ ಆಯಿತು. 18 to 35. ಒಂದು ತಿಂಗಳು ಹೆಚ್ಚಾಯ್ತು ನನಗೆ. ಎನಿವೇಸ್, ಥ್ಯಾಂಕ್ ಯು ಸರ್. ಸರ್, ನಾಗೇಂದ್ರ ನಾಯಕ್ ಅಂತ ಫೇಸ್ಬುಕ್ ಪೇಜಲ್ಲಿ ಹೌದು. ದೆನ್ ಹಾಗೆ ರಘುರಾಮ್ ಕುಲಾಲ್. ಸೊ ಹಿಯರ್ ಯು ಹ್ಯಾವ್ ಸರ್, ಇದು ಕ್ಲೇ ಕಾರ್ಟಿಂದ ಸಂಬಂಧಪಟ್ಟದ್ದ? ಅಲ್ಲ. ಓಕೆ, ಪರ್ಫೆಕ್ಟ್. ಸೊ ಅಗೇನ್ ಕ್ಲೇ ಐಟಮ್ಸ್. ಚಪಾತಿ ಮಾಡುವಂಥದ್ದು ಇದು? ದಪ್ಪ ದೋಸೆ ಮಾಡೋದು. ಹಾಂ, ಓಕೆ, ಫೈನ್. ಫಿಶ್ ಕರಿ ಮಾಡೋ ಪಾಟ್, ಟೇಬಲ್ ಟಾಪ್ಸ್, ಆ್ಯಂಟಿ ಗ್ರಾವಿಟಿ ಲ್ಯಾಂಪ್ಸ್. ದೆನ್ ಇದಾಯ್ತಲ್ಲ, ಇದು ಪಿರಿ ಪಕ್ಷಿ. ಓಕೆ, ಕಾಫಿ ಕಪ್ಸ್, ವೈನ್ ಗ್ಲಾಸಸ್, ದಿಯಾಸ್. ಇದು ಎಂತ ನೀರು ಆಗುವಂಥದ್ದು? ಇದು ಕಲಶವ? ಇದು ಹೂವಲ್ಲ ಹಾಕಿ. ಹಾಂ, ಓಕೆ, ಫ್ಲವರ್ಸ್. ಓಕೆ, ಪರ್ಫೆಕ್ಟ್. ಸೊ ದಿಸ್ ಇಸ್ ಗುರುವಂದನಾ ಪಾಟ್ರಿ ಪ್ರಾಡಕ್ಟ್ಸ್. ಎಲ್ಲಿ ಇದು? ಕುಂದಾಪುರ ತಾಲೂಕು. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು. ಸೊ ಹಾಗೆ ರತ್ನಾಕರ್ ಇಂದ್ರಳ್ಳಿ, ಅಗೇನ್ ಕಾಟನ್ ಆ್ಯಂಡ್ ಹ್ಯಾಂಡ್ಲೂಮ್ ವೇರ್. ಯು ಕ್ಯಾನ್ ಸಿ ದ ಹ್ಯಾಂಡ್ಲೂಮ್ ಮಗ್ಗ here. ಓಕೆ,
ಥ್ಯಾಂಕ್ ಯು. ಸೊ ದಿಸ್ ಇಸ್ ಆಕಾಂಕ್ಷಾ ಆರ್ಟ್ಸ್. ಓಕೆ, Akanksha_arts is the Instagram handle. Perfect, thank you. And then we have Sachin Acharya, Namma Prithvi Sagan. Okay, fine. So again, the art stall here. Perfect, thank you. And then Ashwin Sikbera, Honey Genics, ಅದು ಎಸ್ ಅಲ್ಲ ಲಾಸ್ಟ್ ಇದು. ಹಾಂ, ಓಕೆ, ಹನಿಜೆನಿಕ್ಸ್. ಸೊ ನೋಡಿ, ದ ಹನಿ ಆ್ಯಂಡ್ ದ ಹನಿಜೆನಿಕ್ಸ್. ಪರ್ಫೆಕ್ಟ್. ಸ್ಟಾಲ್ ನಂಬರ್ 83. ಸಾರಿ ವೆರಿ ಸಾರಿ. ಆ್ಯಂಡ್ ದೆನ್ ಇಲ್ಲಿ ಲೀಲಾವತಿ ಸಂತೆಕಟ್ಟೆ. ಓಕೆ, ಎಲ್ಲ ಓಡ್ತಾರಪ್ಪ. ಐಟಮ್ ತೋರಿಸ್ತಿದ್ದೇನಾ? ಐಟಮೇ ಓಡ್ತಿದ್ದಾನೆ, ನಾನು ನಿಮ್ಗೆ ತೋರಿಸಿದಂಥದ್ದು. ಓಕೆ, ಸೊ ಇಲ್ಲಿ ನೋಡಿ ಬಟಾಟೆ ಚಕ್ಕುಲಿ, ಅದರ ನಂತರ ಇದೆಂಥದ ಹೇಳಿ ಅಂತಂದ್ರೆ ಬಾಸುಮತಿ ಅಕ್ಕಿ ಬೆಣ್ಣೆ ಚಕ್ಕುಲಿ, ಬೆಣ್ಣೆ ಚಕ್ಕುಲಿ, ಬಟಾಟೆ ಚಕ್ಕುಲಿ, ಇದು ಬಟಾಟೆ ಚಕ್ಕುಲಿ, ಮಿಕ್ಸ್ ಬೇಳೆ ಬೆಣ್ಣೆ ಕೋಡ್ಬಾಳೆ. ಓಕೆ, ಮಿಕ್ಸ್ ಬೆಣ್ಣೆ ಕೋಡ್ಬಾಳೆ. ಓಕೆ, ಬಾಸುಮತಿ. ಓಕೆ, ಪಾಲಕ್ ಚಕ್ಕುಲಿ. ನೈಸ್. एक ओपन करता ಕೌಚಿದ ಕೋಕ. एक ओपन करता हार ओपन करता ಹಾಂ, ಓಕೆ, ಖಾರ ಅಂತೆ. ಹಾವನ್ನು ಕಷ್ಟ ಶಬ್ದ ಬಂದಕ್ಕೆ ಹಾಂ, ಶಬ್ದ ಮಾಡಬೇಕಂತೆ, ಗಟ್ಟಿ ಕಿರ್ಚಬೇಕಂತೆ ನಾನೀಗ. ಓಕೆ, ದಕ್ಕೆ ತಂದಕ್ಕೆ. ಹಾಂ ಬೈ ದಕ್ಕೈತೆ ಸರ್. ಹಾಂ, ಹೀಗೆ. ಹಾಂ ನೋಡಿ, ಹೀಗೆ. ಓ, ದೊಡ್ಡ ಕಡ್ಡಿ ತೆಗೆದು ಆಯಿತಾ. ಹಾಕಿ ಸ್ಟಿಕ್ ಬೇಡ ಅಂತೆ. ಹಾಂ, ಸೌಂಡ್ ಕೇಳಿದ್ರಲ್ಲ, ಎಡಿಟಿಂಗ್ ಅಲ್ಲ, ಒರಿಜಿನಲ್. ನನ್ನಕ್ಕಿಂತ ಮಾರ್ಕೆಟಿಂಗ್ ಅವನೇ ಒಳ್ಳೇದು ಅಂತ ಹೇಳೋದು. ಗುಡ್ ಯಾರ್, ವಿ ಬಿನ್ ಬೈಯಿಂಗ್ ದ ಪ್ರಾಡಕ್ಟ್ಸ್ ಎನಿವೇಸ್ ಆ್ಯಂಡ್ ನನ್ನ ಅಣ್ಣವೇ. ಸೊ ಅದರಿಂದ ಬೇರೆ ಉಪಾಯ ಇಲ್ಲ. ಅಲ್ಲ, ಹಾಗಲ್ಲ, ಒಳ್ಳೆ ಉಂಟು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ಹವ್ ಬಿನ್ ಕನ್ಸ್ಯೂಮಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್ ನೌ. ಸೊ ಎನಿವೇಸ್, ಲೀಲಾವತಿ ಸಂತೆಕಟ್ಟೆ, ಶಾಪ್ ನಂಬರ್ 84. ಹಾಂ, UV37. ಓ, ಓಕೆ, ಹಾಗೆ ಸಹ ಉಂಟಾ? ಬಟ್ ಇದಲ್ವಾ ಇದು UV37 ಆರ್ 84. ಆಯಿತಾ, ಇಷ್ಟೇ ಇರೋದು ಸ್ಟಾಕ್ ಖಾಲಿ ಆಗೋ ಮುಂಚೆ ಬನ್ನಿ, ಇಲ್ಲಾಂದ್ರೆ ಮತ್ತೆ ಸಂತೆಕಟ್ಟೆ ಹೋಗ್ಬೇಕಾಗ್ತದೆ. ಪರ್ಫೆಕ್ಟ್, ಡನ್. ಇದು ನನಗೆ ಕೊಡಬೇಡ. ಹಾಂ, 5 ಇರ್ತೀರಾ? ಸೊ ಗೈಸ್, ಇದರಲ್ಲಿ ಈಗ 2 ಇನ್ಫಾರ್ಮೇಷನ್ ಇತ್ತು, ನಾನು ಅದಕ್ಕೆ ಕಲೆಕ್ಟ್ ಮಾಡಿದೆ. ವಿಷಯ ಅಂತ ಹೇಳಿದರೆ, ಈ ಇಡೀ ಸ್ಟಾಲ್ಸ್ ಅನ್ನುಂಟಲ್ಲ 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. ಉದಯವಾಣಿಯವರಿಗೆ 60 ಸ್ಟಾಲ್ಸ್ವರೆಗೆ ಕೊಟ್ಟಿದ್ದಾರೆ, ಆಯಿತಾ. UV ಹೇಳಿ ಅಲ್ಲಿ ನಂಬರ್ ನನಗೆ ತೋರಿಸಿದ್ದೆ ಅಲ್ಲ. ಸೊ ಅಂಥದ್ದು ಸ್ಟಾಲ್ಸ್, ಅದು ಉದಯವಾಣಿಯವರು ಆ್ಯಸ್ ಅ ಪಾರ್ಟ್ ಆಫ್ ದೇಯರ್ CSR ಇದು ಮಾಡಿದ್ದಾರೆ. ಸೊ ಅದರಲ್ಲಿ ಹಾಗೆ ಮಾಡಿದ್ದಾರೆ ಹೇಳಿದರೆ, ನಿಮ್ಮ ಫಸ್ಟ್ 60 ಸ್ಟಾಲ್ಸ್ ಪೇಯ್ಡ್ ಸ್ಟಾಲ್ಸ್. ಅದರ ನಂತರ ಈಚೆ ಸೈಡ್ದಲ್ಲಿ ಅಂತ ಹೇಳಿದರೆ, ಇನಿಷಿಯಲಿ ಅವರು ಡೆಪಾಸಿಟ್ ತೊಗೊಂಡಿದ್ದಾರೆ. ಆ್ಯಂಡ್ ದ ರೂಲ್ಸ್ ಸೇ ದಟ್ ಎಂತ ನಿಮ್ಮದೇ ಬ್ರ್ಯಾಂಡ್ಸನ್ನು ಮಾತ್ರ ಪ್ರಮೋಟ್ ಮಾಡಲಿಕ್ಕೆ, ನಿಮ್ಮ ಲೋಕಲ್ ಪ್ರಾಡಕ್ಟ್ಸನ್ನು ಮಾತ್ರ ಪ್ರಮೋಟ್ ಮಾಡಲಿಕ್ಕೆ. ಅಪಾರ್ಟ್ ಫ್ರಮ್ ದ್ಯಾಟ್, ಇಫ್ ಯು ಆರ್ ಡಿಸ್ಪ್ಲೇಯಿಂಗ್ ಆರ್ ಸೆಲ್ಲಿಂಗ್ ಎನಿ ಅದರ್ ಬ್ರ್ಯಾಂಡ್ಸ್ ಎಸ್ ಸಚ್, ಸೊ ದೆನ್ ಯು ವಿಲ್ ಬಿ ಚಾರ್ಜ್ಡ್ ಕಂಪ್ಲೀಟ್ಲಿ ಆ್ಯಸ್ ಪರ್ ದ ಅದರ್ ಇದು ಎಂಥದ್ದು ಸ್ಟಾಲ್ಸ್.
ಬಟ್ ಇಫ್ ಯು ಆರ್ ಪ್ರಮೋಟಿಂಗ್ ಯುವರ್ ಓನ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆರ್ ನಿಮ್ಮ ಲೋಕಲ್ ಬಿಸ್ನೆಸ್ ಪ್ರೊಡ್ಯೂಸರ್ಸ್ ಎಂತ ಉಂಟು ಅದನ್ನು ಮಾತ್ರ ಪ್ರಮೋಟ್ ಮಾಡ್ತಾ ಇದ್ದೀರಾದರೆ ದಟ್ 2000 ವಿಲ್ ವರ್ಕ್ ಆಸ್ ಅ ಸೆಕ್ಯೂರಿಟಿ ಡೆಪಾಸಿಟ್ ವಿಚ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ವಿಚ್ ಮೀನ್ಸ್ ದ ಸ್ಟಾಲ್ಸ್ ಆರ್ ಅಬ್ಸಲ್ಯೂಟ್ಲಿ ಫ್ರೀ ಫಾರ್ ಯು. ವಿತ್ ದ್ಯಾಟ್ ಕೈಂಡ್ ಆಫ್ ಫೆಸಿಲಿಟಿ ದ ಸ್ಟಾಲ್ಸ್ ಬೀಯಿಂಗ್ ಫ್ರೀ ಮೇಕ್ ಸೆನ್ಸ್ ಆಯಿತಾ. ಸೊ ದ್ಯಾಟ್ ವೇ ದಟ್ ಒನ್ ಪ್ರಾಬ್ಲಮ್ ಐ ಹ್ಯಾಡ್ ಕಮಿಂಗ್ ಆ್ಯಂಡ್ ಸೀಯಿಂಗ್ ದ ಕೈಂಡ್ ಆಫ್ stalls that were laid down, that has justification, so which is fine. But otherwise ಇಲ್ಲಿ ಒಂದು ಸ್ವಲ್ಪ ನಮ್ಮ ಲೋಕಲ್ ಫ್ರೂಟ್ ಪ್ರಾಡಕ್ಟ್ಸ್ ಏನು ಸ್ವಲ್ಪ ಒಂದು ಖುಷಿ ಆಗ್ತಿತ್ತು, ಗಮ್ಮತ್ ಆಗ್ತಿತ್ತು. ಅನ್ಫಾರ್ಚುನೇಟ್ಲಿ, ಬಟ್ ದಟ್ಸ್ ಓಕೆ. ಯು ಕ್ಯಾನ್ ಗೆಟ್ ಎವ್ರಿಥಿಂಗ್ ಅಂಡರ್ ದ ಸನ್, ರೈಟ್? ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಾಟಾ.